ನಮ್ಮಮ್ಮ ಬರುವಾಗ, ನನ್ನ ತಂಗಿ ಬರುವಾಗ ನಮ್ಮಮ್ಮ ನನ್ನ ತಂಗಿ ಜೊತೆ ಎಲ್ಲ ಕಟ್ ಕಳಿಸ್ತಾರೆ. ಇವಾಗಲೂ ಕೂಡ ಕೊಬ್ಬರಿ ಮತ್ತು ಬೀನ್ಸು, ಮೂಲಂಗಿ, ಖಾರದ ಪುಡಿ, ಆಮೇಲೆ ಟೊಮ್ಯಾಟೊ ಮತ್ತು ಮನೆದು ಗೀ ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ಮತ್ತು ನಾನು ನಾನ್ ವೆಜ್ ತಿನ್ನಲ್ಲ ಅನ್ನೋ ಕಾರಣಕ್ಕೆ ನನಗೆ ಯಾವಾಗೂ ತುಪ್ಪನ ಕಟ್ ಕಳಿಸ್ತಾರೆ ಮನೆಯಲ್ಲೇ ಪ್ರಿಪೇರ್ ಮಾಡಿ. ಫಸ್ಟ್ ಟೈಮ್ ಪನ್ನೀರನ್ನ ಮನೆಯಲ್ಲೇ ಟ್ರೈ ಮಾಡಿದೆ, ಮತ್ತು ಜವಳಿಕಾಯಿ ಪಲ್ಯ ಮಾಡಿದ್ದೆ, ಮತ್ತು ರೊಟ್ಟಿ ಮಾಡಿದ್ದೆ. ನನ್ನ ತಂಗಿ ಬಂದಿದ್ರು ಅಂತ ಹೇಳಿ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನೈಟ್. ಸೊ ನಾವು ನೆಕ್ಸ್ಟ್ ಡೇ ಬೀಚ್ಗೆ ಹೊರಟಿದ್ವಿ. ಸೊ ಬನ್ನಿ ನಾವೇನೇನು ಮಾಡಿದ್ವಿ ಅಂತ ನೋಡೋಣ. ನನಗೆ ಫ್ರೆಂಡ್ಸ್ ಜೊತೆನೂ ಅಷ್ಟು ಸುತ್ತೋದೆಲ್ಲ ಏನು ಇಷ್ಟ ಇಲ್ಲ, ಬಟ್ ನನ್ನ ಫ್ಯಾಮಿಲಿ ಜೊತೆ ಸುತ್ತಾಡಬೇಕು ಅಂದರೆ ತುಂಬ ಇಷ್ಟ. ಆ್ಯಂಡ್ ನನ್ನ ತಂಗಿ ಇರುವಾಗ ನನ್ನ ತಂಗಿ ಜೊತೆ ಇರೋ ವಿಡಿಯೋ ಎಲ್ಲ ನೋಡಿರ್ಬೋದು. ಹಾಗೆ ನಾವು ಸೋಮನಾಥೇಶ್ವರ ಟೆಂಪಲ್ನ ರೀಚ್ ಆದ್ವಿ. ತುಂಬ ಚೆನ್ನಾಗಿದೆ ಟೆಂಪಲ್ಲು, ಮತ್ತು ನಮಗೆ ಅಲ್ಲಿ ಓಪನ್ ಇರಲಿಲ್ಲ, ದೇವ್ರು ನೋಡೋಕ್ಕೆ ಆಗಲೇ ಇಲ್ಲ. ಸೊ ನೋಡಬೇಕು, ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಹೋದಾಗ ನೋಡಬೇಕು. ತುಂಬ ಚೆನ್ನಾಗಿದೆ ಎಂಟ್ರಿ ಮಾತ್ರ, ಮತ್ತು ತುಂಬ ಒಳ್ಳೆ ವ್ಯೂ ಕೂಡ ಇದೆ. ತುಂಬ ಮೈಂಡ್ ಫ್ರೆಶ್ ಆಗುತ್ತೆ, ಮತ್ತು ತುಂಬ ದೇವಸ್ಥಾನಗಳಿದ್ದಾವೆ ಆ್ಯಂಡ್ ತುಂಬ ಕ್ಲೀನ್ ಇದೆ, ತುಂಬ ಫ್ರೆಶ್ ಫೀಲ್ ಅನಿಸುತ್ತೆ. ಮತ್ತು ಅಲ್ಲಿ ಫ್ಲವರ್ ಎಲ್ಲ ಇಟ್ಟಿದ್ರು, ನಾವು ಅದನ್ನು ತೊಗೊಂಡು ಮುಟ್ಕೊಂಡು ಅದು ಪೂಜಾರಿಗಳು ಕೊಡಬೇಕು, ನಾವೇ ಮಾಡ್ಕೊಂಡು ಬಂದ್ವಿ. ದೆನ್ ನನ್ನ ತಂಗಿ ಫ್ರೆಂಡು ಫಸ್ಟ್ ಟೈಮ್ ಅವಳು ಮ್ಯಾಂಗ್ಳೂರು ಬಂದಿದ್ಲು. ಸೊ ಅದು ನಮ್ಮ ಜೊತೆ ಬಂದಿದ್ದು ಫಸ್ಟ್ ಟೈಮ್. ಸೊ ಅದಕ್ಕೆ ನಾವು ಅವಳನ್ನ ಕರ್ಕೊಂಡು ಎಲ್ಲ ತೋರಿಸ್ಕೊತಾ ಮಾತಾಡ್ಕೊತಾ ಎಲ್ಲದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಎಲ್ಲದ್ರ ಬಗ್ಗೆ ತುಂಬ ಹೇಳ್ತಾ ಹೋಗ್ತಾ ಇದ್ವಿ. ಆ್ಯಂಡ್ ಸೋಮನಾಥೇಶ್ವರ ಬೀಚ್ ಬಗ್ಗೆ ಹೇಳಬೇಕು ಅಂದರೆ ಒಂದು ವ್ಯೂ ಇದೆ, ಆ್ಯಂಡ್ ಅಲೆಗಳು ಬರ್ತವೆ ಅಂದರೆ ಅದು ನೋಡ್ತಾ ಅಲ್ಲೇ ಕೂತಿರ್ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ವ್ಯೂ. ಆ್ಯಂಡ್ ಅಲ್ಲಿ ತುಂಬ ಬಂಡೆಗಳಿದೆ, ಮತ್ತು ಒಂದು ಬಾಲ್ಕನಿ ಥರ ಇದೆ, ಅದೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಅನಿಸುತ್ತೆ. ನೀವು ಯಾರಾದರೂ ಮ್ಯಾಂಗ್ಳೂರು ಬಂದರೆ ಎಲ್ಲ ಬೀಚ್ ನೋಡ್ತೀರಾ, ಬಟ್ ಸೋಮನಾಥೇಶ್ವರ ಬೀಚ್ ತುಂಬ ಒಳ್ಳೆ ವೈಬ್ಸ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಇದೆ. ಎಲ್ಲದಕ್ಕಿಂತ ಅಂದರೆ ಎಲ್ಲದೂ ಚೆನ್ನಾಗಿದೆ, ಇದು ಇನ್ನೂ ಚೆನ್ನಾಗಿದೆ. ಸೊ ನೀವು ಒಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನಾನು. ಹಾಗೆ ನನ್ನ ತಂಗಿ ಕೈ ಇಟ್ಕೊಂಡು ನಾನು ಸ್ವಲ್ಪ ಒಂದು ವೀಡಿಯೋ ಮಾಡಿದೆ, ಹೋಗು ಅಂತ. ಅವಳಿಗೆ ಮನಸ್ಸೇ ಇರಲಿಲ್ಲ, ನಾನು ಎಲ್ಲೂ ಹೊರಗಡೆ ಬರಲ್ಲ, ನಂಗೆ ಟಯರ್ಡ್ ಆಗಿದೆ ಅಂತ ಹೇಳ್ತಾ ಇದ್ಲು. ಎಂತ ಆಗಲ್ಲ ಬಾ ಮನೆಗೆ, ಏನು ಮಾಡ್ತೀಯಾ, ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ತುಂಬ ಫೋರ್ಸ್ಫುಲಿ ನಾನೇ ಹೊರಗಡೆ ಕರ್ಕೊಂಬಂದೆ. ಸೊ ಅವಳ ಫೇಸ್ನ ನಾನು ಜಾಸ್ತಿ ರಿವೀಲ್ ಮಾಡಿಲ್ಲ ವೀಡಿಯೋದಲ್ಲಿ, ಬಿಕಾಸ್ ಅವಳ ಫೇಸ್ ತುಂಬ ಡಲ್ ಆಗಿತ್ತು, ತುಂಬ ಜರ್ನಿ ಮಾಡಿಬಿಟ್ಟು. ಹಾಗೆ ನಾವು ಕಿಟಕಿಯಲ್ಲಿ ಅದು ಕಿಂಡಿ ಥರ ಇತ್ತು, ಅಲ್ಲಿ ನಾನು ಒಳಗಡೆ ದೀಪ ಉರಿತಾ ಇತ್ತು, ಅದನ್ನು ವೀಡಿಯೋ ಮಾಡಿದೆ. ಅಷ್ಟು ಕರೆಕ್ಟಾಗಿ ಕಾಣಲ್ಲ, ಬಟ್ ನೀವು ಕರೆಕ್ಟಾಗಿ ನೋಡಿದ್ರೆ ಕಾಣಿಸುತ್ತೆ, ನೋಡಿ ಬೇಕಾದರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಾವು ಕಣ್ಣಲ್ಲಿ ನೋಡೋಕ್ಕೆ ಚೆನ್ನಾಗಿತ್ತು, ಕ್ಯಾಮ್ರಾದಲ್ಲಿ ನಾನು ಕ್ಯಾಪ್ಚರ್ ಮಾಡಿದೆ. ಆ್ಯಂಡ್ ನೋಡ್ತಾ ಇರ್ಬೋದು ನಾವೆಷ್ಟು ಎಂಜಾಯ್ ಮಾಡಿದ್ವಿ ಅಂತ ಹೇಳಿ. ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಒಳ್ಳೆ ವೈಬ್ಸ್ ಕೊಡುತ್ತೆ. ನಾವಂತೂ ಮನೆಗೆ ಬರೋಕ್ಕೆ ಮನಸ್ಸೇ ಇರಲಿಲ್ಲ ಅವತ್ತು ಫುಲ್ಲು, ತುಂಬ ಬೇಗ ಹೋಗಿದ್ವಿ ಸ್ವಲ್ಪ. ತುಂಬ ಚೆನ್ನಾಗಿತ್ತು, ಅಲ್ಲೇ ಇರಬೇಕು ಅಂತ ಅನಿಸ್ತಾ ಇತ್ತು ನನಗಂತೂ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಆ ಅಲೆಗಳ ಸೌಂಡು ಅದೆಲ್ಲ ಕೇಳಿಸ್ಕೊತಾ ಇದ್ದರೆ ಹಬ್ಬ ಅಂತ ಇವಾಗೂ ಕಿವಿಯಲ್ಲಿ ಬಂದ ಹಾಗೆ ಆಗತ್ತೆ, ಅಷ್ಟು ಚೆನ್ನಾಗಿತ್ತು. ಸೋಮನಾಥೇಶ್ವರ ಬೀಚ್ ಅಂತ ಕೇಳಿದ್ದೆ, ಬಟ್ ನಾನು ಹೋಗಿ ಫೀಲ್ ಮಾಡಿದಾಗ ಲಿಟ್ರಲಿ ನಾನು ಫುಲ್ ಫಿದಾಗ್ಬಿಟ್ಟಿದ್ದೀನಿ ಬೀಚ್ಗೆ, ಅಷ್ಟು ಚೆನ್ನಾಗಿದೆ. ನಾನು ಹೊರಗಡೆ ಫುಡ್ ತಿನ್ನಲ್ಲ, ನನ್ನ ಜೊತೆ ಬರೋರ್ಗೂ ಹೊರಗಡೆ ಫುಡ್ ತಿನ್ನೋಕ್ಕೆ ಬಿಡಲ್ಲ. ಸೊ ನಾನು ಮ್ಯಾಂಗೋ ಜ್ಯೂಸ್ ಮಾಡಿಕೊಂಡು ಟೊಮ್ಯಾಟೊ ಬಾತ್ ಮಾಡಿಕೊಂಡು ಹೋಗಿದ್ವಿ. ಆ್ಯಂಡ್ ನನ್ನೊಂದು ಕ್ಯಾಪ್ಚರ್ ಮಾಡು ವಿಡಿಯೋ ಕ್ಯಾಪ್ಚರ್ ಮಾಡು ಅಂತೇಳಿ, ಮಾಡಲ್ಲ ನಂಗೆ ಆಗಲ್ಲ ಅಂತ, ಮಾಡು ಅಂತ ಹೇಳಿ ಮಾಡಿಸ್ಕೊಂಡೆ. ಹೆಂಗೆಂಗೋ ಮಾಡಿದ್ದಾಳೆ. ನಾನು ಆಲ್ರೆಡಿ ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ. ಅವತ್ತು ಏನಾಯಿತು ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಪದೇ ಹೇಳ್ತಾ ಇರ್ತೀನಿ, ಬಸ್ ಪ್ರಾಬ್ಲಮ್. ಸೊ ಅವತ್ತು ಕೂಡ ತುಂಬ ಬಸ್ನ ಚೇಂಜ್ ಮಾಡಿಕೊಂಡು ನಾವು ಸೋಮೇಶ್ವರ ರೀಚ್ ಆಗಿದ್ದು. ಆ್ಯಂಡ್ ಅಲ್ಲೆಲ್ಲ ಕೇಳ್ತಾ ಇದ್ವಿ, ನಾವು ಹತ್ತುತ್ತಾ ಇದ್ವಿ, ಬಟ್ ಬಸ್ ಅವ್ರು ಎಷ್ಟು ಚೀಟ್ ಮಾಡ್ತಾರೆ ಅಂತ ಹೇಳಿದರೆ, ಅವ್ರ ದುಡ್ಡಿಗೋಸ್ಕರ ನಮ್ಮನ್ನು ಏನೇನೋ ಕೇಳೋರು, ಹೆಂಗೆಂಗೋ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲೇ ನಿಲ್ಲಿಸ್ತಾ ಇದ್ರು ಅರ್ಧಕ್ಕೆ. ನಾವು ಇಲ್ಲಿಂದ ಕೊಟ್ಟಾರ ಕ್ರಾಸಿಂದ ಇದಕ್ಕೆ ಹೋದ್ವಿ, ಸ್ಟೇಟ್ ಬ್ಯಾಂಕ್ ಜ್ಯೋತಿ ಆ ಥರ ಹೋದ್ವಿ. ಅಲ್ಲಿ ನೋಡಿದ್ರೆ ಬಸ್ ಇರಲಿಲ್ಲ. ಮತ್ತು ನಾವು ಯೋಚನೆ ಮಾಡಿದ್ವಿ ಏನು ಮಾಡೋದು ಅಂತ ಹೇಳಿ. ಆಮೇಲೆ ನಾವು ಮುಡಿಪು ಬಸ್ಸಿಗೆ ಹೋದ್ವಿ. ಆಮೇಲೆ ಅಲ್ಲಿ ಒಂದು ಊರು ಬರುತ್ತೆ, ಅಲ್ಲಿ ಇಳಿದ್ವಿ, ತೊಕ್ಕೊಟ್ಟು ಅಂತ ಹೇಳಿ. ತೊಕ್ಕೊಟ್ಟಲ್ಲಿ ಇಳಿದ್ಮೇಲೆ ಅಲ್ಲಿ ಮತ್ತೆ ಅವರು ನಮಗೆ ಚೀಟ್ ಮಾಡಿದ್ದು, ಮತ್ತೆ ಉಳ್ಳಾಳಗೆ ಇಳಿಸಿದ್ರು. ಮತ್ತೆ ಅಲ್ಲಿಂದ ತುಂಬ ದೂರ ಹೋಗ್ಲಿಕ್ಕಿತ್ತು, ಮತ್ತೆ ಇನ್ನೂ ವೆಯ್ಟ್ ಮಾಡಿ ಮತ್ತೆ ಹೋಗಿದ್ದು. ದೇವ್ರೇ ಎಷ್ಟು ಇದು ಮಾಡ್ತಾರೆ
ಬಸ್ ಅವರಂತ ಹೇಳಿದರೆ ನಮಗೆ ಗೊತ್ತಿಲ್ಲ ಅಂದರೆ ನಮ್ಮನ್ನು ಲಿಟ್ರಲಿ ಮಂಗನೇ ಮಾಡಿಬಿಡ್ತಾರೆ. ಸೊ ನೀವು ಎಲ್ಲ ಮಂಗ ಆಗಕ್ಕೆ ಹೋಗ್ಬೇಡಿ ಆಯಿತಾ. ಯಾಕೆ ನೀನು ನಿನ್ನ ಫ್ರೆಂಡ್ಸ್ನ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡಲ್ಲ? ಆ್ಯಂಡ್ ಸಂಜೆ ಆಗ್ತಾ ಬಂತು. ಸೊ ನನ್ನ ತಂಗಿ ಇನ್ನೂ ಲೇಟ್ ಆಗುತ್ತೆ, ಬಾ ಹೋಗೋಣ, ನನ್ನಿಂದ ಇರೋಕ್ಕಾಗ್ತಾ ಇಲ್ಲ, ತುಂಬ ಟಯರ್ಡ್ ಆಗಿದೆ, ಇಲ್ಲಿ ಟೂ ಪ್ಲೇಸ್ ನೋಡಿಬಿಟ್ಟು ಅಂತ ಹೇಳಿದ್ದು. ಸೊ ಬಾ ಹೋಗೋಣ, ಇನ್ನೇನು ಮಾಡೋದು ಇಲ್ಲಿದ್ಬಿಟ್ಟು ಅಂತ ಹೇಳಿ ನಾವು ಮ್ಯಾಂಗ್ಳೂರು ಬಂದುಬಿಟ್ಟು ಸ್ವಲ್ಪ ಅಲ್ಲಿ ಶಾಪೆಲ್ಲ ಹೋದ್ವಿ. ಶಾಪ್ಗೆ ಹೋಗ್ಬಿಟ್ಟು ಸ್ವಲ್ಪ ನಮಗೆ ಏನೇನು ಥಿಂಗ್ಸ್ ಬೇಕಿತ್ತು ಅದೆಲ್ಲ ಕೊಡಿಸಿದ್ಲು ಆ್ಯಂಡ್ ಅದನ್ನೆಲ್ಲ ತೊಗೊಂಡೆ. ಮತ್ತು ನಂಗೊಂದು ಕೊರಗಜ್ಜನ ಗಿಫ್ಟ್ ಮಾಡಿದ್ಲು ಅವತ್ತು, ತುಂಬ ಖುಷಿ ಆಯಿತು. ಆಮೇಲೆ ನಾವು ಮನೆಗೆ ಬಂದ್ವಿ. ಸರಿ ಗೈಸ್, ನಿಮ್ಮ ಥಾಟ್ಸ್ ಆಫ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತಾರೆ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.